ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾ ಕಲ್ಪಪಾದಪೌ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರ್ಮಃ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಗೀತಾವೃತ್ತಿ ಪಾಠಕ್ಕೆ ಸುಸ್ವಾಗತ. ನಾನು ಡಾಕ್ಟರ್ ರಾಮಚಂದ್ರ ಪುರೋಹಿತ್. ಭಗವದ್ಗೀತೆಯ 15ನೆಯ ಅಧ್ಯಾಯದಲ್ಲಿದ್ದೇವೆ. ಭಗವದ್ಗೀತೆಯ 15ನೇ ಅಧ್ಯಾಯ ಪರಮಾತ್ಮನ ಒಂದು ಸರ್ವೋತ್ತಮತ್ವವನ್ನು ನಿರೂಪಿಸ್ತಕ್ಕಂತಹ ಒಂದು ಅಧ್ಯಾಯ. ಆದ್ದರಿಂದಲೇ ಶ್ರೀಮದಾಚಾರ್ಯರಿಗೆ ಅತ್ಯಂತ ಪ್ರಿಯವಾಗಿರತಕ್ಕಂತಹ ಅಧ್ಯಾಯ ಇದು. ಜಗದ್ವೃಕ್ಷದ ಒಂದು ವರ್ಣನೆ ಇದೆ. ಕೃಷ್ಣ ಈ ಜಗತ್ತನ್ನು ಒಂದು ಮಹಾವೃಕ್ಷಕ್ಕೆ ಹೋಲಿಸಿ ಪರಮಾತ್ಮ, ಶ್ರೀತತ್ವ ಹಾಗೂ ಪ್ರಕೃತಿ ಈ ಮೂರು ಆ ವೃಕ್ಷದ ಮೂಲ ಅಂತ ವರ್ಣಿಸಿದ್ದಾನೆ. ಪಂಚಮಹಾಭೂತಗಳು, ಅವುಗಳ ಅಭಿಮಾನಿಗಳಾಗಿರತಕ್ಕಂತಹ ದೇವತೆಗಳು ಈ ಜಗದ್ವೃಕ್ಷದ ರೆಂಬೆ ಕೊಂಬೆಗಳು ಎಂಬುದಾಗಿ ವರ್ಣನೆ ಮಾಡ್ತಾ, ಇಂತಹ ಜಗದ್ವೃಕ್ಷ ಬೆಳಿಬೇಕು ಅಂತಾದರೆ ಮರದ ಬುಡಕ್ಕೆ ನೀರು ಹಾಕಬೇಕು, ಮರದ ಟೊಂಗೆಗೆ ನೀರು ಹಾಕುವುದಲ್ಲ. ಈ ಜಗತ್ತೆಂಬ ವೃಕ್ಷಕ್ಕೆ ಮೂಲ ಪರಮಾತ್ಮ. ಆದ್ದರಿಂದ ಆ ಪರಮಾತ್ಮನಲ್ಲಿ ನಾವು ಭಕ್ತಿ ಮಾಡಬೇಕು, ಆರಾಧನೆ ಮಾಡಬೇಕು. ಅದರಿಂದ ಈ ಜಗತ್ತೆಂಬ ವೃಕ್ಷ ಅದು ತೃಪ್ತವಾಗಿರುತ್ತೆ, ಚೆನ್ನಾಗಿ ಬೆಳೆಯುತ್ತೆ. ಆದರೆ ನಾವು ಮರದ ಬುಡಕ್ಕೆ ನೀರೆರೆಯದೆ ಕೊಂಬೆಗಳಿಗೆ ಮಾತ್ರ ನೀರೆರಿತಾ ಇದ್ದೇವೆ. ಕೊಂಬೆಗಳಂದರೆ ಯಾವುದು ಅಂತ ಹೇಳಿದ್ದು, ಈ ಪಂಚಭೂತಗಳು, ಅವುಗಳ ಅಭಿಮಾನಿ ದೇವತೆಗಳು. ವಿಷ್ಣು ಇತರ ದೇವತೆಗಳಿಗೆ ನಾವು ಪೂಜೆ ಸಲ್ಲಿಸ್ತೇವೆ, ವಿಷ್ಣು ಇತರ ದೇವತೆಗಳನ್ನೇ ಆರಾಧಿಸ್ತೇವೆ. ಅದು ಹೇಗಿದೆ ಅಂದರೆ, ಮರದ ಬುಡಕ್ಕೆ ನೀರೆರೆದೇ ಆ ರೆಂಬೆಗಳಿಗೆ ನೀರೆರೆದರೆ ಹೇಗಿರುತ್ತೆ ಹಾಗಿದೆ ನಮ್ಮ ಪ್ರವೃತ್ತಿ. ಈ ಜಗತ್ತಿನ ಮೂಲ ಆಧಾರ, ಮೂಲ ಶಕ್ತಿ ಪರಮಾತ್ಮ. ಅಂತಹ ಪರಮಾತ್ಮನನ್ನು ಮರೆತು ಪಂಚಭೂತಗಳ ಅಭಿಮಾನಿಯಾಗಿರತಂತಹ ಇತರ ದೇವತೆಗಳನ್ನು ನಾವು ಆರಾಧಿಸ್ತೇವೆ, ಪೂಜಿಸ್ತೇವೆ. ಅದರಿಂದ ಮರದ ಬುಡಕ್ಕೆ ನೀರೆರೆದರೆ ಮಾತ್ರ ಆ ಮರ ಶಾಖೋಪಶಾಖೆಯಾಗಿ ಚೆನ್ನಾಗಿ ಬೆಳೆದು ಫಲಪುಷ್ಪಭರಿತವಾಗಿ ಸಮೃದ್ಧಿಯಿಂದ ಎದ್ದು ನಿಲ್ತದೆ. ಹಾಗೆಯೇ ನಾವು ಪರಮಾತ್ಮನ ಪೂಜೆ ಆರಾಧನೆಗಳಿಂದ ಎಲ್ಲ ದೇವತೆಗಳು ತೃಪ್ತಿ ಹೊಂತಾರೆ. ಭಾಗವತ ಹೇಳುತ್ತೆ, ಯಥಾಹಿ ಸ್ಕಂದಶಾಖಾನಾಂ ತರೋರ್ಮೂಲಾವಸೇಚನಂ ಏವಂ ಆರಾಧನಂ ವಿಷ್ಣೋ ಸರ್ವೇಷಾಂ ಆತ್ಮನಶ್ಚಹಿ. ಸ್ಕಂದಶಾಖೆಗಳಿಗೆ ನಾವು ಸ್ಕಂದಶಾಖೆಗಳು ಚೆನ್ನಾಗಿರಬೇಕಾದ್ರೆ, ಮರ ಶಾಖೋಪಶಾಖೆಯಾಗಿ ಬೆಳಿಬೇಕು ಅಂತಾದರೆ ಅದರ ಮೂಲಕ್ಕೆ, ಬುಡಕ್ಕೆ ನೀರು ಹಾಕಬೇಕು. ಅಂತೆಯೇ ಜಗತ್ತೆಂಬ ವೃಕ್ಷದ ಮೂಲ ಪರಮಾತ್ಮ, ಶ್ರೀತತ್ವ, ಅವುಗಳ ಆರಾಧನೆ ಮಾಡಿದರೆ ಆಗ ಈ
ಜಗತ್ತೆಂಬ ವೃಕ್ಷ ಶಾಖೋಪಶಾಖಿಯಾಗಿ ಬೆಳೆಯುತ್ತೆ ಎಂಬುದಾಗಿ ಈ ಒಂದು ಸುಂದರವಾದ ರೂಪಕದೊಂದಿಗೆ ಪರಮಾತ್ಮ ಈ ಒಂದು ಅಧ್ಯಾಯವನ್ನು ಆರಂಭಿಸ್ತಾನೆ. ಊರ್ಧ್ವಮೂಲಮಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ಊರ್ಧ್ವಮೂಲಂ, ಈ ಮರ ಏನಿದೆ ಜಗದ್ವೃಕ್ಷ, ಈ ಜಗದ್ವೃಕ್ಷ ಇದರ ಊರ್ಧ್ವ ಯಾವುದು ಅಂದರೆ, ಇದು ಮೂಲ ಯಾವುದು ಅಂದರೆ ಅದು ಊರ್ಧ್ವ ಅಂತ. ಊರ್ಧ್ವ ಅಂದರೆ ಏನು? ಊರ್ಧ್ವ ಅಂದರೆ ಮೇಲೆ ಅಂತ ಸಾಮಾನ್ಯ ಅರ್ಥ ಇದೆ. ಆದರೆ ಊರ್ಧ್ವ ಅಂದರೆ ಸರ್ವಶ್ರೇಷ್ಠನಾಗಿರ್ತಕ್ಕಂತಹ ಪರಮಾತ್ಮ, ಅವನು ಊರ್ಧ್ವ. ಮಹಾಲಕ್ಷ್ಮಿ ಪರಮಾತ್ಮ ವ್ಯತಿರಿಕ್ತ ಇತರ ಅಸ್ವತಂತ್ರ ಚೇತನರಲ್ಲಿ ಶ್ರೇಷ್ಠರಾದ್ದರಿಂದ ಅವಳು ಕೂಡ ಊರ್ಧ್ವ. ಇನ್ನು ಅಚಿತ್ ಪ್ರಕೃತಿಯು ಅಚೇತನಗಳಿಗೆ ಶ್ರೇಷ್ಠವಾದ್ದರಿಂದ ಅದು ಕೂಡ ಊರ್ಧ್ವ. ಹೀಗೆ ಈ ಜಗದ್ವೃಕ್ಷದ ಮೂಲ ಯಾವುದು ಅಂದರೆ ಪರಮಾತ್ಮ, ಚಿತ್ ಪ್ರಕೃತಿಯಾಗಿರತಕ್ಕಂತಹ ಮಹಾಲಕ್ಷ್ಮಿ ಹಾಗೂ ಈ ಅಚಿತ್ ಪ್ರಕೃತಿ, ಇವುಗಳು ಇಲ್ಲಿ ಊರ್ಧ್ವಶಬ್ದ ವಾಚ್ಯವಾಗಿರುವಂಥದ್ದು. ಊರ್ಧ್ವಾನಿ ಮೂಲಾನಿ ಯಸ್ಸತತ್ ಊರ್ಧ್ವಮೂಲಂ ಅಂತ. ಊರ್ಧ್ವಮೂಲಂ ಅಂತ ಏಕವಚನ ಇದೆಯಲ್ಲ, ಒಂದೇ ಮೂಲ ಇರಬೇಕಲ್ಲ ಅಂದರೆ ಅಲ್ಲ. ಊರ್ಧ್ವಾನಿ ಮೂಲಾನಿ ಯಸ್ಸತತ್ ಊರ್ಧ್ವಮೂಲಂ ಎಂಬುದಾಗಿ ಸಮಾಸ ಮಾಡಬೇಕು. 3 ಬೇರುಗಳ ಉಳ್ಳದ್ದು. ಮುಂದೆ ಕೃಷ್ಣ ಹೇಳ್ತಾನೆ, ಇದು ಒಂದೇ ಬೇರಿನ ವಿವರಣೆ ಅಲ್ಲ, 3 ಬೇರುಗಳ ವಿವರಣೆ ಇದೆ. ಅದಶ್ಚ ಮುಂದೆ ಹೇಳ್ತಾನೆ, ಅದಶ್ಚ ಮೂಲಾನಿ ಅನುಸಂತತಾನಿ ಅಂತ ಬಹುವಚನ ಪ್ರಯೋಗ ಮಾಡಿದ್ದಾನೆ. ಆದ್ದರಿಂದ ಇಲ್ಲಿ ಅಂದರೆ ಪರಮಾತ್ಮ, ಲಕ್ಷ್ಮೀದೇವಿ, ಅಚಿತ್ ಪ್ರಕೃತಿ ಇವುಗಳೇ ಈ ಜಗದ್ವೃಕ್ಷಕ್ಕೆ ಮೂಲ, ಊರ್ಧ್ವಮೂಲ. ಇನ್ನು ಈ ಮರದ ಟೊಂಗೆಗಳು ಅಧಃಶಾಖಂ, ಕೆಳಗೆ ಇವೆ ಅಂತ. ಮರದಲ್ಲಿ ಯಾವತ್ತು ಟೊಂಗೆಗಳು ಮೇಲೆ ಇರ್ತವೆ. ಈ ಮರದಲ್ಲಿ ಟೊಂಗೆಗಳು ಕೆಳಗೆ ಇವೆ ಅಂದರೆ ಕೆಳಗಿರತಕ್ಕಂತಹ ಟೊಂಗೆಗಳು ಯಾವುವು ಅಂದರೆ ಈ ಮೂಲದಿಂದ ಹುಟ್ಟಿರತಕ್ಕಂತಹ ಚಿತ್ ಪ್ರಕೃತಿ ಅಚಿತ್ ಪ್ರಕೃತಿ ರೂಪವಾಗಿರತಕ್ಕಂತಹ ಮೂಲದಿಂದ ಹುಟ್ಟಿರತಕ್ಕಂತಹ ಪಂಚಮಹಾಭೂತಗಳು, ಮಹತ್ತತ್ವ, ಅಹಂಕಾರ ತತ್ವ, ಬುದ್ಧಿತತ್ವ, ತದಭಿಮಾನಿ ದೇವತೆಗಳು, ಇವುಗಳು ಕೆಳಗೆ ಇದ್ದಾರೆ. ಇದನ್ನೇ ಹಿಂದಿನ ಅಧ್ಯಾಯದಲ್ಲಿ ಹೇಳಿತು. ಪ್ರಪಂಚದ ಬಗ್ಗೆ ಹೇಳುವಾಗ, ಕ್ಷೇತ್ರದ ಬಗ್ಗೆ ಹೇಳುವಾಗ ಪಂಚಮಹಾಭೂತಗಳು, ಮಹತ್ತತ್ವ, ಅಹಂಕಾರ ತತ್ವ, ಪಂಚತನ್ಮಾತ್ರೆಗಳು, ಪಂಚಮಹಾಭೂತಗಳು, ಪಂಚಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಇವೆಲ್ಲ ಏನು ರೆಂಬೆ ಕೊಂಬೆಗಳು. ಈ ರೆಂಬೆ ಕೊಂಬೆಗಳು ಮರದಲ್ಲಿ ಮೇಲೆ ಇದ್ದರೆ ಈ ಮರದಲ್ಲಿ ರೆಂಬೆ ಕೊಂಬೆಗಳು ಕೆಳಗೆ ಇವೆ. ಹಾಗಾದರೆ ರೆಂಬೆ ಕೊಂಬೆಗಳು ಯಾವುದು ಅಂದರೆ ಮರದ ಮೂಲದಿಂದಲೇ ರೆಂಬೆ ಕೊಂಬೆಗಳು ಹುಟ್ಟುವಂಥದ್ದು. ಮರದ ಮೂಲ ಯಾವುದು? ಅಚಿತ್ ಪ್ರಕೃತಿ, ಚಿತ್ ಪ್ರಕೃತಿ. ಈ ಚಿತ್ ಪ್ರಕೃತಿ ಅಚಿತ್ ಪ್ರಕೃತಿಯಿಂದ ಚಿತ್ ಪ್ರಕೃತಿ ಅಚಿತ್ ಪ್ರಕೃತಿ ಎಂಬ ಮೂಲದಿಂದ ಹುಟ್ಟತಕ್ಕಂತಹ ಶಾಖೆಗಳು ಯಾವ್ಯಾವು ಅಂದರೆ ಪಂಚಮಹಾಭೂತಗಳು, ಮಹತ್ತತ್ವ, ಅಹಂಕಾರ ತತ್ವ ಮತ್ತು ಬುದ್ಧಿ, ಇವುಗಳ ಅಭಿಮಾನಿ ದೇವತೆಗಳು ಅಂತ. ಇವರೆಲ್ಲಿದ್ದಾರೆ? ಇವರು ಕೆಳಗಿದ್ದಾರೆ. ಅಂದರೆ ಪರಮಾತ್ಮ, ಮಹಾಲಕ್ಷ್ಮಿ, ಅಚಿತ್ ಪ್ರಕೃತಿಗಿಂತ ಇವರು ತಾರತಮ್ಯದಲ್ಲಿ ಕೆಳಗೆ ಇದ್ದಾರೆ. ಊರ್ಧ್ವರಾಗಿರತಕ್ಕಂತಹ ಲಕ್ಷ್ಮೀನಾರಾಯಣರಿಗಿಂತ ಈ ತತ್ವಾಭಿಮಾನಿ ದೇವತೆಗಳಾಗಿರ್ತಕ್ಕಂತಹ ಬ್ರಹ್ಮರುದ್ರಾದಿಗಳು ತಾರತಮ್ಯದಲ್ಲಿ ಕಡಿಮೆ ಯೋಗ್ಯತೆ ಉಳ್ಳವರಾಗಿದ್ದಾರೆ ಅಂತ ಅರ್ಥ. ಶಾಖೆಗಳು, ಈ ರೆಂಬೆ ಕೊಂಬೆಗಳು ಕೆಳಗಿವೆ ಅಂದರೆ ಮೂಲವಾಗಿರತಕ್ಕಂತಹ ಪರಮಾತ್ಮನ ಕೆಳಗೆ ಇವರಿದ್ದಾರೆ. ಮೂಲ ಪರಮಾತ್ಮ, ಲಕ್ಷ್ಮೀದೇವಿ, ಅಚಿತ್ ಪ್ರಕೃತಿ. ಈ ಲಕ್ಷ್ಮೀದೇವಿ ಅಚಿತ್ ಪ್ರಕೃತಿಯಿಂದ ಹುಟ್ಟಿರತಕ್ಕಂತಹ ಈ ಪಂಚಮಹಾಭೂತಗಳು, ಮಹತ್ತತ್ವ, ಅಹಂಕಾರ ತತ್ವ, ಬುದ್ಧಿ ತತ್ವಗಳು, ಅವುಗಳಿಂದ ಹುಟ್ಟತಕ್ಕಂಥವುಗಳು.
ಇವರ ಅಭಿಮಾನಿ ದೇವತೆಗಳು ಬ್ರಹ್ಮರುದ್ರಾದಿಗಳು. ಅವರು ಲಕ್ಷ್ಮೀನಾರಾಯಣರಿಗಿಂತ ತಾರತಮ್ಯದಲ್ಲಿ ಕಡಿಮೆ ಅಲ್ವಾ, ಆದ್ದರಿಂದ ಅಧಶಾಖಂ ಕೆಳಗೆ ಇವೆ ಅಂತ, ರೆಂಬೆ ಕೊಂಬೆಗಳು ಕೆಳಗೆ ಇವೆ ಎಂಬುದಾಗಿ ಹೇಳಿರುವಂಥದ್ದು. ಊರ್ಧ್ವಮೂಲದಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ. ಎಲೆಗಳು ಯಾವುವು? ಮರ ಅಂದಮೇಲೆ ಎಲೆಗಳಿರ್ತವೆ. ಈ ಜಗದ್ ವೃಕ್ಷದ ಎಲೆಗಳು ಯಾವುವು? ಒಂದು ಮರ ಚೆನ್ನಾಗಿರಬೇಕಾದ್ರೆ ಎಲೆಗಳು ಚೆನ್ನಾಗಿರಬೇಕು, ಮರ ಜೀವಿಸಬೇಕಾದ್ರೆ. ಈ ಜಗತ್ತೆಂಬ ವೃಕ್ಷ ಅದು ಚೆನ್ನಾಗಿರಬೇಕಾದ್ರೆ ಎಲೆಗಳಿರಬೇಕು. ಯಾವ ಎಲೆಗಳು ಅಂದರೆ ಛಂದಾಂಸಿ ಯಸ್ಯ ಪರ್ಣಾನಿ. ಯಸ್ಯ ಯಾವ ಜಗದ್ ವೃಕ್ಷದ ಪರ್ಣಗಳು ಯಾವುವು ಅಂದರೆ ಛಂದಾಂಸಿ, ವೇದಗಳು. ವೇದಗಳನ್ನು ಎಲೆಗಳಿಗೆ ಹೋಲಿಸಿದ್ದಾರೆ. ಎಲೆಗಳೇ ಹಣ್ಣಿಗೆ ಕಾರಣ. ಎಲೆಗಳು ವೇದ, ಎಲೆಗಳಿಂದ ಹುಟ್ಟಿದ ಹಣ್ಣು, ವೇದಗಳಿಂದ ಹುಟ್ಟಿರತಕ್ಕಂಥ ಹಣ್ಣು. ವೇದ ಎರಡು ರೀತಿ ಫಲವನ್ನು ಕೊಡುತ್ತೆ ಅಲ್ವಾ? ಒಂದು ಸ್ವರ್ಗಾದಿ ಕಾಮ್ಯ ಫಲ, ಇನ್ನೊಂದು ವೇದಗಳ ಮುಖಾಂತರ ನಾವು ಬ್ರಹ್ಮಜ್ಞಾನವನ್ನು ಗಳಿಸಿ ಮೋಕ್ಷವನ್ನು ಪಡೆಯುವಂಥದ್ದು. ಹಾಗೆ ಒಂದು ಕಾಮ್ಯಫಲ, ಸ್ವರ್ಗಾದಿ ಕಾಮ್ಯಫಲ, ಮೋಕ್ಷ ಫಲ, ಎರಡು ಫಲಗಳು. ಹಾಗೆ ಈ ವೇದಗಳೆಂಬ ಎಲೆಗಳಿಂದ ಹುಟ್ಟತಕ್ಕಂತಹ ಫಲ ಯಾವುದು ಅಂದರೆ ಅದು ಒಂದು ಸ್ವರ್ಗಾದಿ ಕಾಮ್ಯಫಲ, ಮತ್ತೊಂದು ಮೋಕ್ಷ ಫಲ. ಈ ಎರಡು ಫಲಗಳನ್ನು ನಾವು ಪಡಿಬೇಕು ಅಂತಾದರೆ ವೇದಗಳ ಮುಖಾಂತರವೇ ಪಡಿಬೇಕು. ಆದ್ದರಿಂದ ವೇದಗಳನ್ನು ಈ ಜಗದ್ವೃಕ್ಷದ ಎಲೆಗೆ ಹೋಲಿಸಿದ್ದಾರೆ. ಛಂದಾಂಶಸ್ಯ ಪರ್ಣಾನಿ. ಇಂತಹ ಈ ಜಗದ್ವೃಕ್ಷವನ್ನು ಯಾರು ಸರಿಯಾಗಿ ತಿಳ್ಕೊಳ್ತಾರೋ ಅವನೇ ನಿಜವಾಗಿಯೂ ವೇದವನ್ನು ಬಲ್ಲವ ಎಂಬುದಾಗಿ ಈ ಮೊದಲ ಶ್ಲೋಕ ಹೇಳ್ತಾ ಇದೆ. ಈ ಜಗದ್ವೃಕ್ಷವನ್ನು ಯಾರು ಸರಿಯಾಗಿ ತಿಳ್ಕೊಳ್ತಾರೆ ಅವನೇ ವೇದದ ತಿರುಳನ್ನು ಅರಿತುಕೊಂಡವ ಅಂತ ಈ ಮೊದಲನೇ ಶ್ಲೋಕದ ಒಂದು ಪದಪದಾರ್ಥ. ಇನ್ನು ವಿವೃತ್ತಿಯಲ್ಲಿ ಇದರ ವಿವರಣೆಯನ್ನು ನೋಡೋಣ. ಆರಂಭದಲ್ಲಿ ಹಿಂದಿನ ಅಧ್ಯಾಯಕ್ಕೂ ಈ ಅಧ್ಯಾಯಕ್ಕೂ ಸಂಗತಿಯನ್ನು ಹೇಳಬೇಕು. ಈ ಅಧ್ಯಾಯಕ್ಕೆ ಒಂದು ಅವತರಣಿಕೆಯನ್ನು ಕೊಡಬೇಕು. ಅದನ್ನು ರಾಯರು ಮಾಡ್ತಾ ಇದ್ದಾರೆ. ತ್ರಯೋದಶ ಅಧ್ಯಾಯೇ ಸಂಸಾರ ಹೇತುಭೂತಂ ಪ್ರಕೃತಿ ಮಹದಹಂಕಾರಾದಿ ತತ್ವಜಾತರೂಪಂ ಕ್ಷೇತ್ರಶಬ್ದಿತಂ ಜಗತ್ಸ್ವರೂಪಮುಕ್ತಂ ಏನಂ ವ್ಯಕ್ತಿ ಪುರುಷಂ ಇತ್ಯಾದಿನ ಭಗವದಾದಿ ಜ್ಞಾನರೂಪಃ ತದತ್ಯಯೋಪಾಯಶ್ಚ ಉಕ್ತಃ ತದ್ವಯಂ ಅತ್ರ ದರ್ಶಯತಿ. ಹಿಂದಿನ ಎರಡು ಅಧ್ಯಾಯಗಳಲ್ಲಿ ಏನು ಹೇಳಿದ್ದು ಅದನ್ನು ಇಲ್ಲಿ ವಿಸ್ತರಿಸ್ತಾ ಇದ್ದಾನೆ ಪರಮಾತ್ಮ ಅಂತ. ಏನು ಹೇಳಿದ? 13ನೇ ಅಧ್ಯಾಯದಲ್ಲಿ ಸಂಸಾರಕ್ಕೆ ಕಾರಣವಾಗಿರುವಂಥದ್ದು ಪ್ರಕೃತಿ, ಮಹತ್ತತ್ವ, ಅಹಂಕಾರ ತತ್ವ. ಇವುಗಳ ಸಮೂಹ ರೂಪವೇ ಜಗತ್ತಿನ ಸ್ವರೂಪ ಅಂತ ಹೇಳಿತು. ಹಾಗೆಯೇ ಅಲ್ಲಿ ಏನಂ ವೇತ್ತಿ ಪುರುಷಂ ಎಂಬಲ್ಲಿ ಈ ಭಗವಂತ ಮುಂತಾದ ತತ್ವಗಳ ಜ್ಞಾನವನ್ನು ನಾವು ಗಳಿಸುವುದೇ ಸಂಸಾರವನ್ನು ದಾಟಲಿಕ್ಕೆ ಇರತಕ್ಕಂಥ ಉಪಾಯ ಅಂತ ಹೇಳಿದ. ಒಂದು ಜಗತ್ತಿನ ಸ್ವರೂಪ ಅದು ಪ್ರಕೃತಿ, ಮಹತ್ತತ್ವ, ಅಹಂಕಾರ ತತ್ವ ಇವೇ ಮೊದಲಾದ ತತ್ವ ಸಮೂಹ ರೂಪವಾಗಿರುವಂಥದ್ದು ಎಂಬುದಾಗಿ ಜಗತ್ತಿನ ಸ್ವರೂಪವನ್ನು 13ನೇ ಅಧ್ಯಾಯದಲ್ಲಿ ಹೇಳಿದ. ಅದಕ್ಕೆ ಕ್ಷೇತ್ರ ಅಂತಲೂ ಹೇಳಿದ್ದ ಅಧ್ಯಾಯದಲ್ಲಿ. ಆಮೇಲೆ ಏನಂ ವೇತ್ತಿ ಪುರುಷಂ, ಇಲ್ಲಿ ಇಂತಹ ಭಗವಂತ ಮತ್ತು ಈ ಎಲ್ಲ ತತ್ವಗಳನ್ನು ಯಾರು ಪಡಿತಾರೋ, ತತ್ವಗಳ ಜ್ಞಾನವನ್ನು ಪಡಿತಾರೋ ಅವರು ಸಂಸಾರವನ್ನು ದಾಟ್ತಾರೆ ಎಂಬುದಾಗಿ ಸಂಸಾರವನ್ನು ದಾಟತಕ್ಕಂಥ ಉಪಾಯವನ್ನು ಹೇಳಿದ. ಅವೆರಡನ್ನೂ ಕೂಡ ಈ ಅಧ್ಯಾಯದಲ್ಲಿ ಕೃಷ್ಣ ತೋರಿಸ್ತಾ ಇದ್ದಾನೆ. ಹಿಂದಿನ ಅಧ್ಯಾಯದಲ್ಲಿ ಹೇಳಿದ್ದಾರೆ, 14ನೇ ಅಧ್ಯಾಯದಲ್ಲಿ
14ನೇ ಅಧ್ಯಾಯದಲ್ಲಿ ತ್ರಿಗುಣಗಳಿಂದ ನಾವು ಬಂಧಿತರಾಗಬಾರ್ದು, ಅವುಗಳ ಬಂಧನವನ್ನು ಹೇಗೆ ಕಳಿಸ್ಕೊಳ್ಬೇಕೆಂಬುದನ್ನು ತೋರಿಸಿಯಾಗಿದೆ. ಆದರೆ ಅಲ್ಲಿ ಸಂಸಾರಕ್ಕೆ ಕಾರಣವಾಗಿರತಕ್ಕಂಥವುಗಳು ಯಾವ್ಯಾವಿವೆ, ಅವುಗಳಲ್ಲಿ ಒಂದು ಅಂಶ ಏನು, ಸತ್ವರಜಸ್ತಮೋ ಗುಣಗಳ ಪ್ರವೃತ್ತಿಯನ್ನು ಮಾತ್ರ ಹೇಳಿತು. ಇಡೀ ಅಧ್ಯಾಯದಲ್ಲಿ ಸತ್ವರಜಸ್ತಮೋ ಗುಣಗಳ ಪ್ರವೃತ್ತಿ, ಅವುಗಳ ಪಾತ್ರ ಏನು, ಅವುಗಳು ಹೇಗೆ ಪ್ರವೃತ್ತಿ ಮಾಡ್ತವೆ, ಅದರಿಂದ ಹೇಗೆ ನಾವು ಸಂಸಾರದಲ್ಲಿ ಬಂಧಿತರಾಗಿದ್ದೇವೆ ಎಂಬುದನ್ನು ಆಂಶಿಕವಾಗಿ ಅಲ್ಲಿ ತೋರಿಸಿದ್ದು. ಇಲ್ಲಿ ಪುನಃ ಸಂಸಾರಕ್ಕೆ ಕಾರಣವಾಗಿರತಕ್ಕಂತಹ ಆ ಪ್ರಕೃತಿ ಮುಂತಾದ ಜಗತ್ತಿನ ಸ್ವರೂಪವನ್ನು ತೋರಿಸಿ ಅದನ್ನು ದಾಟಲು ನಮಗೆ ಇಚ್ಛೆ ಮೂಡಬೇಕು. ಹೌದು, ದಾಟಬೇಕು, ಸರಿ, ದಾಟಬೇಕೆಂಬ ಇಚ್ಛೆ ಮೂಡಬೇಕು. ಅದಕ್ಕೆ ಸಾಧನೆ ಏನು ಅಂತ, ಸಾಧನವನ್ನು ತಿಳಿಬೇಕು ಅಂತ ಯಾರಿಗಾದರೂ ಜಿಜ್ಞಾಸೆ ಇದ್ದರೆ ಆ ಹಿಂದೆ ಸಾಧನ ವಿವರಿಸಿದ್ದಾನೆ, ಹಿಂದೆ ಹೇಳಿದ್ದಾನೆ ಸಾಧನ. ಆ ಸಾಧನವನ್ನು ಕೃಷ್ಣ ಇಲ್ಲಿ ವಿವರಿಸ್ತಾ ಇದ್ದಾನೆ. ಹೀಗೆ ಸಂಸಾರವನ್ನು ದಾಟುವತಕ್ಕಂತಹ ಉಪಾಯವನ್ನು ವಿವರಿಸ್ತಾ ಪ್ರಾಸಂಗಿಕವಾಗಿ ಭಗವಂತನ ಮಹಿಮೆಯನ್ನು ಇಲ್ಲಿ ತೋರಿಸ್ತಾ ಇದ್ದಾನೆ ಕೃಷ್ಣ. ಆದ್ದರಿಂದ ಹಿಂದಿನ 2 ಅಧ್ಯಾಯಗಳಿಗೂ ಈ ಅಧ್ಯಾಯಕ್ಕೂ ಸಂಗತಿ ಇದೆ ಎಂಬುದನ್ನು ನಾವು ತಿಳ್ಕೊಳ್ಬೇಕು. ತ್ರಯೋದಶ ಅಧ್ಯಾಯೇ 13ನೇ ಅಧ್ಯಾಯದಲ್ಲಿ ಸಂಸಾರ ಹೇತುಭೂತಂ, ಸಂಸಾರಕ್ಕೆ ಕಾರಣವಾಗಿರತಕ್ಕಂತಹ ಪ್ರಕೃತಿ ಮಹದಹಂಕಾರ ತತ್ವಜಾತ ರೂಪಂ, ಪ್ರಕೃತಿ ಮಹತ್ತತ್ವ ಅಹಂಕಾರಾದಿ ತತ್ವಗಳ ಸಮೂಹ ಏನಿದೆ ಆ ಸಮೂಹಾತ್ಮಕವಾಗಿರತಕ್ಕಂತಹ ಕ್ಷೇತ್ರ ಶಬ್ದಿತಂ, ಅದನ್ನೇ ಕ್ಷೇತ್ರ ಶಬ್ದದಿಂದ ಹೇಳಿದ. ಅಂತಹ ಕ್ಷೇತ್ರ ಶಬ್ದ ವಾಚ್ಯವಾಗಿರತಕ್ಕಂತಹ ಜಗತ್ತಿನ ಸ್ವರೂಪವನ್ನು ಅಲ್ಲಿ ಹೇಳಿತು. ಏನಂ ವೇತ್ತಿ ಪುರುಷಂ ಇತ್ಯಾದಿನ, ಇಂತಹ ಜಗತ್ತನ್ನು, ಇಂತಹ ಪರಮಾತ್ಮನನ್ನು, ಈ ತತ್ವಗಳನ್ನು ಯಾರು ತಿಳಿತಾರೋ ಅಂತ ಹೇಳ್ತಾ ಆ ಭಗವತ್ತತ್ವಾದಿಗಳ ಜ್ಞಾನ ಒಂದು ಗಳಿಸುವಂಥದ್ದು ಏನಿದೆ, ಈ ಸಂಸಾರವನ್ನು ದಾಟತಕ್ಕಂಥ ಉಪಾಯ ಅಂತ ಹೇಳಿದ. ಆ 2 ವಿಚಾರಗಳನ್ನು ಇಲ್ಲಿ ತೋರಿಸ್ತಾ ಇದ್ದಾನೆ ಈ ಅಧ್ಯಾಯದಲ್ಲಿ ಅಂತ. ನಾನು ಪೂರ್ವಾಧ್ಯಾಯವ ತದ್ವಯಂ ದರ್ಶಿತಂ ಇತಿ ಚೇನ್ನ, ಅಲ್ಲ ಹಿಂದಿನ ಅಧ್ಯಾಯದಲ್ಲಿ ಅದನ್ನೆರಡು ಹೇಳಲಿಲ್ವಾ? ಸಂಸಾರ ಅಂದರೆ ಏನು, ಈ ಸಂಸಾರ ಇದು ಜೀವನಿಗೆ ಹೇಗೆ ಬಂಧಕ ಆಗಿದೆ, ಬಂಧಿಸ್ತಕ್ಕಂತಹ ಗುಣಗಳು ಯಾವುವು, ಅವುಗಳ ಸ್ವರೂಪ ಏನು, ಅವುಗಳ ಲಕ್ಷಣ ಏನು, ಅವುಗಳು ಹೇಗೆ ಪ್ರವೃತ್ತಿ ಮಾಡ್ತವೆ, ಅವುಗಳ ಪರಿಣಾಮ ಏನು, ಅದರಿಂದ ಪ್ರಕೃತಿ ಜಾತವಾಗಿರತಕ್ಕಂತಹ ಆ ಗುಣಗಳಿಂದ ನಾವು ಅತೀತರಾಗುವಂಥದ್ದು, ಗುಣಾತೀತರಾಗುವಂಥದ್ದು ಹೇಗೆ, ಅದೆಲ್ಲವನ್ನು ಹೇಳಲಿಲ್ವ ಹಿಂದೆ ಅಂತಂದರೆ ಇಚ್ಛೆಯನ್ನು ಹಾಗೆ ಹೇಳಲಿಕ್ಕಿಲ್ಲ. ತತ್ರ ಸಂಸಾರ ಹೇತು ಏಕದೇಶ ಗುಣಾನಾಮೇವ ಪ್ರವೃತ್ತಿ ದರ್ಶಿತ. ಸಂಸಾರಕ್ಕೆ ಕಾರಣದ ಒಂದೇ ಅಲ್ಲ, ಇನ್ನೂ ಕಾರಣಗಳಿವೆ. ಅದು ಒಂದು ಸಂಸಾರಕ್ಕೆ ಕಾರಣ. ಸಂಸಾರದಲ್ಲಿ ನಾವು ಬಂಧಿತರಾಗಲಿಕ್ಕೆ ಈ ಪ್ರಕೃತಿ ಗುಣಗಳು ಕಾರಣ, ಅದು ಒಂದೇ ಕಾರಣ ಅಲ್ಲ. ಸಂಸಾರಕ್ಕೆ ಕಾರಣಗಳು ಯಾವ್ಯಾವಿವೆ, ಅದರಲ್ಲಿ ಏಕದೇಶವಾಗಿರತಕ್ಕಂತಹ ಆ ತಮ ಮೊದಲಾದ ಗುಣಗಳ ಪ್ರವೃತ್ತಿಯನ್ನು ಮಾತ್ರ ಅಲ್ಲಿ ತೋರಿಸಿದ್ದು. ಇಲ್ಲಿ ಪುನಃ ಇಲ್ಲಿ ಮತ್ತೆ ಸಮಗ್ರಂ ಸಂಸಾರ ಹೇತು ಪ್ರಕೃತ್ಯಾದಿ ಜಗತ್ ಸ್ವರೂಪಂ, ಸಮಗ್ರ ಈ ಸಂಸಾರ ಹೇತುವಾಗಿರತಕ್ಕಂತಹ ಏನು ಪ್ರಕೃತ್ಯಾದಿ ಜಗತ್ತಿದೆ ಅದನ್ನು ಸಮಗ್ರವಾಗಿ ಇಲ್ಲಿ ತೋರಿಸಿ ತದತ್ತೇಚ್ಛಾಮುತ್ಪಾದ್ಯ, ಅದನ್ನು ದಾಟಬೇಕು ಅಂತ ನಮಗೆ ಇಚ್ಛೆ ಆಗಬೇಕು. ಆ ಇಚ್ಛೆಯನ್ನು ನಮ್ಮಲ್ಲಿ ಹುಟ್ಟಿಸಿ ಅದಕ್ಕೆ ಸಾಧನ ಯಾವುದು, ಆ ಸಾಧನವನ್ನು ತಿಳಿಯಲು ಇಚ್ಛಿಸತಕ್ಕಂತಹ ಜಿಜ್ಞಾಸುವನ್ನು ಕುರಿತು ಪ್ರಾಗುಕ್ತ ತದತ್ತೆಯ ಸಾಧನ ಪ್ರಪಂಚನಾ, ಹಿಂದೆ ಹೇಳಿರತಕ್ಕಂತಹ ಆ 2 ವಿಚಾರಗಳನ್ನೇ ಇಲ್ಲಿ ಪ್ರಪಂಚನಾತ್, ಆ ಸಾಧನವನ್ನು ಪ್ರಪಂಚನ ಮಾಡಿದ್ದರಿಂದ ವಿವರಣೆ ಮಾಡಿದ್ದರಿಂದ ಪುನರುಕ್ತಿ ದೋಷ ಇಲ್ಲ. ಅತೇವ ಪೂರ್ವಾನಂತರ್ಯಮಸ್ಯ, ಆದ್ದರಿಂದಲೇ ಹಿಂದಿನ ಅಧ್ಯಾಯಕ್ಕೂ ಈ ಅಧ್ಯಾಯಕ್ಕೂ ಪೂರ್ವಾಪರ್ಯ ಭಾವ ಇದೆ. ಅಲ್ಲಿ ಹೇಳಿರ್ತಕ್ಕಂಥ ವಿಚಾರವನ್ನೇ, ಅಲ್ಲಿ ಆಂಶಿಕವಾಗಿ ಹೇಳಿರ್ತಕ್ಕಂಥ ವಿಚಾರವನ್ನೇ ಇಲ್ಲಿ ಸಮಗ್ರವಾಗಿ ಹೇಳ್ತಾ ಇದ್ದೇನೆ. ಆದ್ದರಿಂದ ಹಿಂದಿನ ಅಧ್ಯಾಯಕ್ಕೂ ಈ ಅಧ್ಯಾಯಕ್ಕೂ ಒಂದು ಸಂಗತಿ ಇದೆ. ತದತ್ತೆಯ ಸಾಧನ ಪ್ರಪಂಚನ ಪ್ರಸಂಗಾದೇವ,
ತದತ್ತೆಯ ಈ ಸಂಸಾರವನ್ನು ದಾಟಲಿಕ್ಕೆ ಇರ್ತಕ್ಕಂಥ ಏನು ಸಾಧನಗಳಿವೆ ಆ ಸಾಧನಗಳನ್ನು ಇಲ್ಲಿ ವಿವರಿಸಬೇಕಾಗಿದೆ. ಆದ್ದರಿಂದ ಆ ವಿವರಿಸುವ ಪ್ರಸಂಗ ಇರೋದರಿಂದಲೇ ಭಗವಂತನ ಮಹಿಮೆಯೂ ಕೂಡ ನಾವು ಈ ಸಂಸಾರವನ್ನು ದಾಟಲಿಕ್ಕೆ ಕಾರಣ. ಭಗವಂತನ ಮಹಿಮೆಯನ್ನು ಅರ್ಥ ಮಾಡಿಕೊಂಡ್ರೆ ಆಗ ಭಗವಂತನ ನಮಗೆ ಅವಿಚಲಿತವಾಗಿರ್ತಕ್ಕಂಥ ಭಕ್ತಿ ಮೂಡ್ತದೆ. ಅದು ಕೂಡ ಸಾಧನ. ಆದ್ದರಿಂದ ತದೀಯ ಸಾಧನ ಪ್ರಪಂಚನ ಪ್ರಸಂಗಾದಿಯವ, ಅದನ್ನು ಆ ಸಾಧನಗಳನ್ನೇನು ವಿವರಿಸಬೇಕಲ್ಲ, ವಿವರಿಸುವ ಪ್ರಸಂಗ ಇರುವುದರಿಂದಲೇ ಭಗವಂತನ ಮಹಿಮೆಯು ಕೂಡ ಅದಕ್ಕೆ ಒಂದು ಸಾಧನ. ಆದ್ದರಿಂದ ಇದನ್ನು ಇಲ್ಲಿ ತೋರಿಸ್ತಾ ಇದ್ದಾನೆ ಈ ಅಧ್ಯಾಯದಲ್ಲಿ ಅಂತ ತಿಳ್ಕೊಳ್ಬೇಕು ಅಂತ ಈ ಒಂದು ವಿವೃತಿಯ ಅರ್ಥ. ಜಗತ್ ಸ್ವರೂಪಂ ತಾವದಾಹ, ಜಗತ್ತಿನ ಸ್ವರೂಪ ಹೇಗಿದೆ ಅದನ್ನು ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಊರ್ಧ್ವಮೂಲ ಮಧುಶಾಖಂ ಇತ್ಯಾದಿ ಸಾರ್ಧ ಶ್ಲೋಕದ್ವಯೇನ, ಎರಡೂವರೆ ಶ್ಲೋಕದಿಂದ ಹೇಳ್ತಾ ಇದ್ದಾನೆ. ನಾವು ಮೊದಲೇ ಶ್ಲೋಕದಲ್ಲಿ ಇದ್ದೇವೆ. ಊರ್ಧ್ವೇತ್ಯಾದಿ ಸಾರ್ಧ ಶ್ಲೋಕದ್ವಯೇನ, ಸಾರ್ಧ ಅಂದರೆ ಅರ್ಧದಿಂದ ಸಹಿತವಾದ ಶ್ಲೋಕದ್ವಯ ಅಂದರೆ ಎರಡೂವರೆ ಶ್ಲೋಕಗಳಿಂದ ಜಗತ್ತಿನ ಸ್ವರೂಪವನ್ನು ನಮ್ಮ ಮುಂದೆ ರೂಪಕದ ಮೂಲಕವಾಗಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಊರ್ಧ್ವಮೂಲ ಮಧಶಾಖಂ, ಊರ್ಧ್ವ ಅಂದ್ರೇನು? ಊರ್ಧ್ವ ಶಬ್ದ ಉನ್ನತವಾಚಿ ಸನ್ ಸರ್ವೋತ್ತಮತ್ವಾತ್ ಅಚಿತ್ ಪ್ರಕೃತಿಪರಃ ಅತ್ರ ಜ್ಞೇಯಃ. ಈ ಜಗದ್ವೃಕ್ಷದ ಬುಡ ಅದು ಮೇಲೆ ಇದೆ ಅಂದರೆ ಅರ್ಥ ಏನು ಅಂದರೆ, ಇಲ್ಲಿ ಊರ್ಧ್ವ ಶಬ್ದಕ್ಕೆ ಮೇಲೆ ಅಂತ ಅರ್ಥ ಅಲ್ಲ, ಮೇಲೆ ಅಂತ ಅರ್ಥ ಇದೆ. ಊರ್ಧ್ವ ಶಬ್ದ ಉನ್ನತವಾಚಿ, ಶ್ರೇಷ್ಠತೆಯನ್ನು ಹೇಳ್ತಕ್ಕಂಥ ಶಬ್ದ ಅದು. ಯಾರು ಶ್ರೇಷ್ಠ? ಸರ್ವೋತ್ತಮತ್ವಾತ್ ಅಚಿತ್ ಪ್ರಕೃತಿಪರಃ ಅತ್ರ ಜ್ಞೇಯಃ. ವಿಷ್ಣೋ ಸರ್ವೋತ್ತಮತ್ವಾತ್ ಪರತಂತ್ರೇಷು ಚಿತ್ಪ್ರಕೃತೇಃ ಸರ್ವೋತ್ತಮತ್ವಾತ್ ಅಚಿತ್ ಪ್ರಕೃತೇಃ ಅಚೇತನೇಷು ಉತ್ತಮತ್ವಾತ್ ಊರ್ಧ್ವಾಃ ವಿಷ್ಣು ಚಿದಚಿತ್ ಪ್ರಕೃತಯಃ ವೃಕ್ಷಸ್ಯ ಮೂಲಾನಿ ಇವ ಮೂಲಾನಿ ಯಸ್ಯ ಸಹ. ಈ ಜಗತ್ತೆಂಬ ವೃಕ್ಷಕ್ಕೆ ಮೂಲ ಯಾವುದು ಅಂದರೆ ಊರ್ಧ್ವ ಮೂಲ. ಊರ್ಧ್ವ ಅಂದರೆ ಯಾವುದು ಅಂದರೆ, ಊರ್ಧ್ವ ಶಬ್ದ ಏನು ಹೇಳ್ತಾ ಇದೆ? ಔನ್ನತ್ಯವನ್ನು ಹೇಳ್ತಾ ಇದೆ. ಸರ್ವೋತ್ಕೃಷ್ಟವಾಗಿರತಕ್ಕಂತಹ ವಸ್ತು ಯಾವುದು ಅದನ್ನು ಊರ್ಧ್ವ ಶಬ್ದ ಹೇಳ್ತಾ ಇದೆ. ಅಂಥ ವಸ್ತು ಯಾವುದು ಅಂದರೆ ಸರ್ವೋತ್ತಮತ್ವ, ಎಲ್ಲ ಜೀವರಿಗಿಂತಲೂ ಉತ್ತಮಳಾಗಿರ್ತಕ್ಕಂಥವಳು ಯಾರು? ಲಕ್ಷ್ಮೀದೇವಿ. ಸರ್ವೋತ್ತಮತ್ವಾತ್ ಅಚಿತ್ ಪ್ರಕೃತಿಪರಃ ಅತ್ರ ಜ್ಞೇಯಃ. ಸರ್ವೋತ್ತಮತ್ವಾತ್, ಈ ಜಡವಾಗಿರತಕ್ಕಂತಹ ಪದಾರ್ಥಗಳಲ್ಲಿ, ತತ್ವಗಳಲ್ಲಿ ಯಾವುದು ಶ್ರೇಷ್ಠವಾಗಿರುವಂಥದ್ದು ಅಂದರೆ ಈ ಅಚಿತ್ ಪ್ರಕೃತಿ ಶ್ರೇಷ್ಠವಾಗಿರುವಂಥದ್ದು. ಆದ್ದರಿಂದ ಊರ್ಧ್ವ ಶಬ್ದಕ್ಕೆ ಅಚಿತ್ ಪ್ರಕೃತಿ ಅಂತ ಒಂದು ಅರ್ಥ. ಹಾಗೆಯೇ ವಿಷ್ಣೋ ಸರ್ವೋತ್ತಮತ್ವಾತ್, ವಿಷ್ಣು ಸರ್ವೋತ್ತಮನಾದ್ದರಿಂದ ಇನ್ನು ವಿಷ್ಣು ಒಬ್ಬನೇ ಸ್ವತಂತ್ರಂ ಅಸ್ವತಂತ್ರಚ್ಚ ದ್ವಿವಿಧಂ ತತ್ವಮಿಷ್ಯತೆ. ಸ್ವತಂತ್ರೋ ಭಗವಾನ್ ವಿಷ್ಣು, ಪರಮಾತ್ಮ ಒಬ್ಬನೇ ಸ್ವತಂತ್ರ, ಇನ್ನು ಉಳಿದವರೆಲ್ಲರೂ ಪರತಂತ್ರ. ಈ ಪರಮಾತ್ಮ ಸರ್ವೋತ್ತಮ ಆದ್ದರಿಂದ ಮತ್ತು ಪರತಂತ್ರರಾಗಿರತಕ್ಕಂತಹ ಇತರ ಜೀವರುಗಳಲ್ಲಿ ಚಿತ್ಪ್ರಕೃತಿ ಸರ್ವೋತ್ತಮತ್ವ, ಚಿತ್ಪ್ರಕೃತಿಯು ಸರ್ವೋತ್ತಮ ಆಗಿರುವುದರಿಂದ ಇನ್ನು ಅಚಿತ್ ಪ್ರಕೃತಿ ಅಚೇತನೇಶು ಉತ್ತಮತ್ವಾತ್, ಅಚಿತ್ ಪ್ರಕೃತಿಯು ಜಡ ಪದಾರ್ಥಗಳಲ್ಲಿ ಉತ್ತಮವಾಗಿರುವಂಥದ್ದು. ಪರತಂತ್ರವಾಗಿರತಕ್ಕಂತಹ ದೇವತೆಗಳಲ್ಲಿ ಚಿತ್ಪ್ರಕೃತಿಯಾಗಿರತಕ್ಕಂತಹ ಲಕ್ಷ್ಮೀದೇವಿ ಸರ್ವೋತ್ತಮಳು. ಇನ್ನು ಇವರೆಲ್ಲರಿಗಿಂತಲೂ ಸರ್ವೋತ್ತಮವಾಗಿರತಕ್ಕಂಥವ್ರು ವಿಷ್ಣು. ಆದ್ದರಿಂದ ವಿಷ್ಣು, ಚಿತ್ ಪ್ರಕೃತಿ, ಅಚಿತ್ ಪ್ರಕೃತಿ ಈ ಮೂರು ಈ ಊರ್ಧ್ವ ಶಬ್ದ ವಾಚ್ಯವಾಗಿರತಕ್ಕಂಥವು. ಆದ್ದರಿಂದ ಊರ್ಧ್ವಾಹ ಮೂಲಾನಿ ಯಸ್ಯ. ಊರ್ಧ್ವಾಹ ಅಂದರೆ ವಿಷ್ಣು ಚಿದಚಿತ್ ಪ್ರಕೃತಯ, ವಿಷ್ಣು ಚಿತ್ ಪ್ರಕೃತಿ ಅಚಿತ್ ಪ್ರಕೃತಿ ಇವುಗಳು ವೃಕ್ಷಸ್ಯ ಮೂಲಾನಿ ಇವ ಮೂಲಾನಿ ಯಸ್ಯ. ಸವಿಕಾರಾವ್ಯಕ್ತಾದಿ ಪ್ರಾಗುಕ್ತ ಪಂಚವಿಂಶತಿ ತತ್ವಾತ್ಮಕಸ್ಯ ಜಗದಾಖ್ಯಸ್ಯ ತಂ ಊರ್ಧ್ವಮೂಲಂ. ಊರ್ಧ್ವಮೂಲಂ ಶಬ್ದ ಅರ್ಥ ಬಿಡಿಸ್ತಾ ಇರೋದು. ಊರ್ಧ್ವಾನಿ ಮೂಲಾನಿ ಯಸ್ಯ ಸಹ ಯಾವುದು? ಜಗದ್ವೃಕ್ಷ. ಊರ್ಧ್ವಾಹ ಅಂದರೆ ವಿಷ್ಣು ಚಿತ್ ಪ್ರಕೃತಿ ಅಚಿತ್ ಪ್ರಕೃತಿ ಇವುಗಳೇ
ಏನು ವೃಕ್ಷಸ್ಯ ಮೂಲಾನಿವ, ವೃಕ್ಷದ ಬೇರುಗಳಂತೆ ಇರತಕ್ಕಂತಹ, ಬೇರುಗಳಂತೆ ಮೂಲವಾಗಿ ಇರತಕ್ಕಂಥವುಗಳು. ಯಾವುದಕ್ಕೆ? ಯಸ್ಯ, ಯಾವುದಕ್ಕೆ ಅಂದರೆ ಸವಿಕಾರಾವ್ಯಕ್ತಾದಿ ಪ್ರಾಗುಕ್ತ ಪಂಚವಿಂಶ ತತ್ವಾತ್ಮಕಸ್ಯ ಜಗದಾಖ್ಯ ವೃಕ್ಷಸ್ಯ. ಹಿಂದಿನ ಅಧ್ಯಾಯ ಹೇಳ್ತಕ್ಕಂತಹ ವಿಕಾರ ಸಹಿತವಾಗಿರತಕ್ಕಂತಹ, ವಿಕಾರದಿಂದ ಕೂಡಿರತಕ್ಕಂಥ ಅವ್ಯಕ್ತ ಪ್ರಕೃತಿ, ಪ್ರಕೃತಿತ್ವ, ಮಹತ್ತತ್ವ, ಅಹಂಕಾರ ತತ್ವ, ಪಂಚತನ್ಮಾತ್ರೆಗಳು, ಪಂಚಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಇವೆಲ್ಲ 25 ತತ್ವಗಳಾಗ್ತವೆ. ಇಂತಹ 25 ತತ್ವಗಳು ಉಳ್ಳಂತಹ ಜಗತ್ತೆಂಬ ವೃಕ್ಷಸ್ಯ, ಜಗದಾಖ್ಯ ವೃಕ್ಷಸ್ಯ, ಜಗತ್ತೆಂಬ ವೃಕ್ಷಕ್ಕೆ ಮೂಲಾನಿ ತಮ್, ಅದು ಊರ್ಧ್ವ ಮೂಲಂ. ಹಾಗಾದರೆ ಜಗತ್ತೆಂಬ ವೃಕ್ಷಕ್ಕೆ ಮೂಲ ಬೇರು ಯಾವುದು ಅಂದರೆ ಸರ್ವೋತ್ತಮರಾಗಿರ್ತಕ್ಕಂತಹ ಪರಮಾತ್ಮ, ಚಿತ್ ಪ್ರಕೃತಿ ಹಾಗೂ ಅಚಿತ್ ಪ್ರಕೃತಿ, ಇವುಗಳು ಮೂಲ, ಇವುಗಳೇ ಆಧಾರ ಅಂತ ಅರ್ಥ. ಇದು ಅಶ್ವತ್ಥ ಅಂತ ಕರೆದ ಇದನ್ನು, ಅಶ್ವತ್ಥ ವೃಕ್ಷ ಅಂತ. ಯಾಕೆ ಬೇರೆ ಯಾವುದೋ ವೃಕ್ಷ ಅಂತ ಹೇಳ್ಬೋದಿತ್ತು, ಅಶ್ವತ್ಥ ವೃಕ್ಷ ಅಂತ ಯಾಕೆ ಹೇಳಿದ್ದು ಅಂದರೆ, ಅಶ್ವತ್ಥ ಅಂದರೆ ಇವತ್ತಿದ್ದ ಹಾಗೆ ನಾಳೆ ಇರುವುದಿಲ್ಲ, ಆದ್ದರಿಂದ ಅದಕ್ಕೆ ಅಶ್ವತ್ಥ. ಶ್ವಃ ನ ತಿಷ್ಠತಿ ಇತಿ ಶ್ವತ್ಥಃ, ನ ಶ್ವಸ್ತಃ ಅಶ್ವತ್ಥಃ. ನಾಳೆ ಇದು ಇವತ್ತಿದ್ದ ಹಾಗೆ ಇರುವುದಿಲ್ಲ, ದಿನೇ ದಿನೇ ಇದು ಪರಿಣಾಮಗೊಳ್ತಾನೇ ಇರುತ್ತದೆ. ಆದ್ದರಿಂದ ಇದು ಅಶ್ವತ್ಥ. ಆದ್ದರಿಂದ ಅಶ್ವತ್ಥದ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ಅಶ್ವತ್ಥ ವೃಕ್ಷದ್ದು. ಮತ್ತು ಅಶ್ವತ್ಥ ಚಂಚಲತ್ವೇನ ತಿಷ್ಠತೀತಿವ ಅಶ್ವತ್ಥ ನಾಮಕಂ. ಕುದುರೆಯಂತೆ ಚಂಚಲವಾಗಿರುವಂಥದ್ದು, ಸದಾ ಚಲನಶೀಲ. ಪ್ರಪಂಚ ಯಾವತ್ತು ಸದಾ ಚಲನಶೀಲವಾಗಿರುವಂಥದ್ದು. ಆದ್ದರಿಂದ ಇದು ಅಶ್ವತ್ಥ. ಅಶ್ವತ್ಥ ಶಬ್ದ ಹೇಗೆ ಆಗ್ತದೆ ಅಂದರೆ, ಅದರ ರಾಯರು ವಿವರಿಸ್ತಾರೆ. ಸುಪಿಸ್ಥ ಇತಿ ಕಹ ಅಥೋ ಲೋಪಃ ಇಟಿ ಚ ಇತಿ ಆಕಾರ ಲೋಪಃ ಸಸ್ಯ ತಕಾರ. ಸುಪಿಸ್ಥ ಇಲ್ಲಿ ಕಪ್ರತೆ ಬಂತು. ಆಮೇಲೆ ಅಶ್ವತ್ಥ, ಈ ಅಶ್ವವತ್ ತಿಷ್ಠತಿ ಇತಿ ಅಶ್ವತ್ಥ, ಈ ಶಬ್ದ ವ್ಯುತ್ಪತ್ತಿ ಹೇಗೆ ಅಂತಂದರೆ, ಈ ಸುಪಿಸ್ಥ ಅನ್ನೋ ಸೂತ್ರದಿಂದ ಸ್ಥಾ ಧಾತುವಿಗೆ ಕಪ್ರತೆ ಬಂತು. ಷ್ಠಾ ಗತಿ ನಿವೃತ್ತವು ಎಂಬ ಧಾತು. ಅದಕ್ಕೇನರ್ಥ? ಒಂದೇ ಕಡೆ ಇರುವುದು ಅಂತ ಅರ್ಥ. ಸ್ಥಾ ಧಾತುವಿಗೆ ಅರ್ಥ ಅದು. ಅದಕ್ಕೆ ಕಪ್ರತೆ ಬಂತು. ಕಪ್ರತೆ ಬಂದ ಮೇಲೆ ಆಕಾರ ಲೋಪ ಆಯಿತು. ಆತೋ ಲೋಪ ಇಟಿತ ಸೂತ್ರದಿಂದ ಆಕಾರ ಲೋಪ ಆಯಿತು. ಆಗ ಷ್ಠ ಅಂತ ಆಯಿತು. ಷ್ಠ ಅಂತಾದಮೇಲೆ ಸಕಾರಕ್ಕೆ ತಕಾರ ಬರ್ತದೆ, ತಕಾರಾಧ್ಯ ಬರ್ತದೆ. ಆಗ ಥ ಅಂತ ಆಯಿತು. ಅಶ್ವ ಥ. ಹೀಗೆ ಚೇತನಾತ್ಮಕವಾಗಿರತಕ್ಕಂತಹ ಈ ಜಗತ್ತೆಂಬ ವೃಕ್ಷ ಅಶ್ವತ್ಥ. ಶ್ವಃ ನ ತಿಷ್ಠತಿ ಇತಿ ಅಶ್ವತ್ಥಃ. ಶ್ವಃ ಏಕರೂಪೇಣ ನ ತಿಷ್ಠತಿ, ಒಂದೇ ರೂಪದಿಂದ ಇರುವುದಿಲ್ಲ ಎಂಬ ವ್ಯುತ್ಪತ್ತಿಯಿಂದ. ಮತ್ತು ಅಶ್ವತ್ಥ ಚಂಚಲತ್ವೇನ, ಕುದುರೆಯಂತೆ ಚಂಚಲವಾದ್ದರಿಂದ ಅಶ್ವತ್ಥ ತಿಷ್ಠತಿ ಇತಿ. ಶ್ವಃ ಏಕರೂಪೇಣ ನ ತಿಷ್ಠತಿ ಇತಿ. ಹೀಗೆ ಅಶ್ವ ಶಬ್ದದೊಂದಿಗೆ ಸ್ಥಾ ಧಾತು ಸೇರಿಕೊಂಡು ಅದು ಅಶ್ವತ್ಥ ಅಂತ ಶಬ್ದ ಆಗುತ್ತೆ. ಈ ಅಶ್ವತ್ಥೆಂಬ ಈ ಅಶ್ವತ್ಥ ವೃಕ್ಷ ಯಾವುದು? ಜಗದಾಖ್ಯಂ ಚಿದಚಿದಾತ್ಮಕಂ ವೃಕ್ಷಂ. ಜಗತ್ತೆಂಬ ಚಿದಚಿದಾತ್ಮಕವಾಗಿರತಕ್ಕಂತಹ ಏನು ವೃಕ್ಷ ಇದೆ ಅಶ್ವತ್ಥ. ತತ್ರ ಅಯಂ ವಿವೇಕಃ ಪ್ರಸಿದ್ಧ ವೃಕ್ಷಸ್ಯ ಧರಾದೇವೀವತ್ ವಿಷ್ಣು ಜಗದ್ವೃಕ್ಷಸ್ಯ ಪೃಥಗ್ ಮೂಲಂ. ಅಚಿತ್ ಪ್ರಕೃತಿ ಸತ್ವಾದಿಗುಣಾತ್ಮಿಕಾ ತ್ರಿಗುಣಾತ್ಮಿಕಾ ವೃಕ್ಷಸ್ಯ ಮೃದ್ವತ್ ಪರಿಣಾಮಿತಯಾ ಮೂಲಂ. ತ್ರಿಮೂಲೋ ಹಿ ಜಗದ್ವೃಕ್ಷಃ ಜಡಪ್ರಕೃತಿರಪಿ ತ್ರಿಗುಣಾತ್ಮಕತ್ವಾತ್ ಮೂಲತ್ರಯಾತ್ಮನಾ ತ್ರಿಭಿಃ ಗುಣೈಃ ಪರಿಣಮತೆ. ಚಿತ್ಪ್ರಕೃತಿಸ್ತು ತದಿಷ್ಠಾತೃತ್ವಾತ್ ಮೂಲಭಾಗವತ್ ಇತಿ ಜ್ಞಾತವ್ಯ. ಈ
ಮೂಲ ಅಂದರೆ ಮೂಲ ಅಂದರೆ ಬೇರು. ಮರ ಬೇರೆ, ಬೇರು ಬೇರೆ, ವೃಕ್ಷಕ್ಕಿಂತ ಬೇರೆಯಾಗಿರುವಂಥದ್ದು ಮೂಲ. ಅದಕ್ಕೆ ಈ ಮರಕ್ಕೆ ಯಾವುದು ಆಧಾರ? ಮರಕ್ಕೆ ಭೂದೇವಿ ಆಧಾರ. ಮರ ನಿಲ್ಲಬೇಕಾದ್ರೆ ಭೂಮಿ ಗಟ್ಟಿರಬೇಕು. ಭೂಮಿ ಕುಸಿದೋದ್ರೆ ಮರ ಕುಸಿದು ಹೋಗ್ತದೆ. ಹಾಗೆ ಈ ವೃಕ್ಷಕ್ಕೆ ಈ ಭೂಮಿ ಹೇಗೆ ಆಧಾರವೋ ಹಾಗೆ ಜಗತ್ತೆಂಬ ವೃಕ್ಷಕ್ಕೆ ವಿಷ್ಣು ಆಧಾರ. ಅವನು ಮೂಲ ಆಧಾರ. ಮರಕ್ಕೆ ಆ ಮಣ್ಣು ಮೂಲ ಆಧಾರವಾಗಿರುವಂತೆ ಈ ಜಗತ್ ವೃಕ್ಷಕ್ಕೆ ಮೂಲ ಆಧಾರ ಯಾವುದು ಅಂದರೆ ಪರಮಾತ್ಮ. ಮತ್ತು ಈ ಪ್ರಕೃತಿ ಮೂಲ ಆಧಾರ. ಆ ಪ್ರಕೃತಿಗೆ ಅಭಿಮಾನಿಯಾಗಿರ್ತಕ್ಕಂಥವಳು ಚಿತ್ ಪ್ರಕೃತಿ, ಅವಳು ಕೂಡ ಮೂಲ ಆಧಾರ. ಹೀಗೆ ಜಗತ್ತೆಂಬ ವೃಕ್ಷಕ್ಕೆ ಬೇರೆ ಮರಗಳ ಹಾಗೆ ತುಂಬ ಬೇರಿವೆ, ಒಂದೇ ಬೇರಲ್ಲ, 3 ಬೇರಿವೆ. ಜಡ ಪ್ರಕೃತಿ ಅದು ತ್ರಿಗುಣಾತ್ಮಕ, ಅದು 3 ಗುಣಗಳಿಂದ 3 ಬೇರುಗಳಾಗಿ ಅದು ಪರಿಣಮಿಸ್ತದೆ. ಚಿತ್ ಪ್ರಕೃತಿ ಅವುಗಳಿಗೆ ಅಭಿಮಾನಿ ಪ್ರಕೃತಿಗೆ. ಆದ್ದರಿಂದ ಅವಳು ಕೂಡ 3 ಬೇರುಗಳ ಹಾಗೆ ತಿಳ್ಕೊಳ್ಬೇಕು ಅಂತ. ಹೀಗೆ ಒಂದು ಮರಕ್ಕೆ ಅನೇಕ ಬೇರು ಇರ್ತವೆ, 3 ಅಲ್ಲ, ಅನೇಕ ಬೇರು ಇರ್ತವೆ, ಅಥವಾ ಒಂದೇ ಬೇರು ಅಲ್ಲ. ಆದ್ದರಿಂದ ಇಲ್ಲಿ ಮೂಲಾನಿ ಅಂತ ಬಹುವಚನ ಹೇಳಿತ್ತು ಅಂತ ಹಿಂದೆ ನಾನು ಇದನ್ನು ಹೇಳಿತ್ತು. ಪ್ರಸಿದ್ಧ ವೃಕ್ಷಸ್ಯ ತತ್ರಾಯಂ ವಿವೇಕಃ. ನಾವು ಸರಿಯಾಗಿ ತಿಳ್ಕೊಳ್ಬೇಕಿದೆ. ಏನರ್ಥ ಅಂದರೆ ಈ ಪ್ರಸಿದ್ಧ ವೃಕ್ಷಕ್ಕೆ ಧರಾದೇವಿವತ್ ಭೂದೇವಿಯಂತೆ ವಿಷ್ಣು ಜಗದ್ವೃಕ್ಷಸ್ಯ ಜಗತ್ತೆಂಬ ವೃಕ್ಷಕ್ಕೆ ಪ್ರತ್ಯೇಕವಾಗಿ ಮೂಲ, ಪ್ರತ್ಯೇಕವಾಗಿ ಇವನ ಆಧಾರ. ಮೂಲ ಶಬ್ದಕ್ಕೆ ಒಂದು ಬೇರು ಅಂತ ಅರ್ಥ ಇದೆ, ಒಂದು ಆಧಾರ ಅಂತ ಅರ್ಥ ಇದೆ. ಈ ಪ್ರಸಿದ್ಧವಾಗಿರತಕ್ಕಂತಹ ಮರಕ್ಕೆ ಧರಾದೇವಿ ಆಧಾರ, ಭೂಮಿ ಆಧಾರ. ಜಗತ್ತೆಂಬ ವೃಕ್ಷಕ್ಕೆ ಯಾರು ಮೂಲ ಆಧಾರ? ಯಾರು? ಪರಮಾತ್ಮ. ಆಮೇಲೆ ಅಚಿತ್ ಪ್ರಕೃತಿ ಸತ್ವಾದಿ ತ್ರಿಗುಣಾತ್ಮಿಕ ವೃಕ್ಷಸ್ಯ ಮೃದ್ವತ್ ಪರಿಣಾಮಿತೆಯ ಮೂಲಂ. ಅಚಿತ್ ಪ್ರಕೃತಿ ಹೇಗೆ ಮೂಲ? ಅಚಿತ್ ಪ್ರಕೃತಿ ಸತ್ವಾದಿ ತ್ರಿಗುಣಾತ್ಮಕವಾಗಿರತಕ್ಕಂತಹ ಅಚಿತ್ ಪ್ರಕೃತಿ. ಅಂತಹ ಸತ್ವಾದಿ ತ್ರಿಗುಣಾತ್ಮಕವಾಗಿರತಕ್ಕಂತಹ ಅಚಿತ್ ಪ್ರಕೃತಿ ಅದು ಹೇಗೆ ಮೂಲ ಅಂದರೆ, ಅದು ಕೂಡ ಮೂಲ. ಹೇಗೆ ಅಂದರೆ ಮಣ್ಣಿನ ಪರಿಣಾಮ ರೂಪವಾಗಿರತಕ್ಕಂತಹ ಮಣ್ಣು ಕೂಡ ಆ ವೃಕ್ಷಕ್ಕೆ ಮೂಲಾಧಾರ. ಈಗ ಬರೀ ಮಣ್ಣು ಅದು ಮರಕ್ಕೆ ಉಪಾದಾನ ಅಲ್ಲ, ಅದು ಕಾರಣ, ಆಧಾರ, ಮೂಲ ಆಧಾರ ಅಷ್ಟೇ. ಮಣ್ಣಿನಲ್ಲೇ ವೃಕ್ಷ ಬೆಳೆಯುವುದಲ್ವಾ, ಆದ್ದರಿಂದ ಮಣ್ಣಿನ ಪರಿಣಾಮ ಅಂತ ಇಟ್ಕೊಂಡ್ರೆ ಅಂಥ ವೃಕ್ಷಕ್ಕೆ ಮಣ್ಣು ಮೂಲಾಧಾರ ಆಗಿರುವ ಹಾಗೆ ಈ ಜಡ ಪ್ರಕೃತಿ ಪರಿಣಾಮ, ಈ ಪ್ರಪಂಚ ಅನ್ನೋದು ಜಡ ಪ್ರಕೃತಿಯ ಪರಿಣಾಮ. ಜಡ ಪ್ರಕೃತಿಯ ಪರಿಣಾಮ ಆದ್ದರಿಂದ ಈ ಜಡತ್ ಪ್ರಕೃತಿ ತ್ರಿಗುಣಾತ್ಮಕವಾಗಿರತಕ್ಕಂತಹ ಜಡ ಪ್ರಕೃತಿ ಅದಕ್ಕೆ ಮೂಲ ಆಧಾರ. ಯಾಕೆ ಇದನ್ನೆಲ್ಲಿ ಬಿಡಿಸಿ ಹೇಳ್ತಾ ಇರೋದು ಅಂದರೆ, ನೋಡಿ, ಉದಾಹರಣೆ ಕೊಟ್ಟದ್ದು ವೃಕ್ಷಕ್ಕೆ ಬೇರು ಯಾವುದು? ಆ ಬೇರೆ ವೃಕ್ಷಕ್ಕೆ ಆಧಾರ. ಮಣ್ಣು ಏನು? ಅದು ಆಧಾರ. ಮಣ್ಣು ಮರಕ್ಕೆ ಆಧಾರವಾಗಿರುವಂತೆ ಈ ಜಡ ಪ್ರಕೃತಿ ಈ ಜಗದ್ ವೃಕ್ಷಕ್ಕೆ ಆಧಾರ ಅಂತಾದರೆ ಈ ಮಣ್ಣೇ ಬೇರೆ, ವೃಕ್ಷವೇ ಬೇರೆ ಅಲ್ವಾ? ಆದರೆ ಇಲ್ಲಿ ಈ ಅಚಿತ್ ಪ್ರಕೃತಿ ಬೇರೆ, ಜಗತ್ತು ಬೇರೆ ಅಲ್ಲ. ಅಚಿತ್ ಪ್ರಕೃತಿಯೇ ಜಗದಾಗಿ ಪರಿಣಾಮಗೊಳ್ಳುವಂಥದ್ದು. ಆದ್ದರಿಂದ ಜಡ ಪ್ರಕೃತಿಯ ಪರಿಣಾಮ ರೂಪ ಆಗಿರುವಂಥದ್ದು ಈ ಜಗತ್ತೆಂಬ ವೃಕ್ಷ. ಆದ್ದರಿಂದ ಪ್ರಕೃತಿಯು ಮೂಲಾಧಾರ, ಅಲ್ಲಿ ಮಣ್ಣು ಆಧಾರ. ಆದರೆ ಮಣ್ಣು ಆಧಾರ ಆದರೂ ಕೂಡ ಮಣ್ಣಿನ ಪರಿಣಾಮ ವೃಕ್ಷ ಅಲ್ಲ. ಮಣ್ಣಿನಲ್ಲಿ ವೃಕ್ಷ ಬೆಳೆಯುತ್ತೆ, ಮಣ್ಣಿನ ಪರಿಣಾಮ ಅಂತ ಹೇಳ್ತೀವಿ ನಾವು. ಆದರೆ ಮಣ್ಣಿನ ಪರಿಣಾಮವೇ ವೃಕ್ಷ ಅಲ್ಲ. ಮಣ್ಣೇ ಬೇರೆ, ವೃಕ್ಷವೇ ಬೇರೆ. ಅಲ್ಲಿ ಆ ವೃಕ್ಷಕ್ಕೆ ಮಣ್ಣು ಆಧಾರ ಅಂತ ಹೇಳುವ ಹಾಗೆ ಇಲ್ಲಿ ಜಗದ್ವೃಕ್ಷಕ್ಕೆ ಜಡ ಪ್ರಕೃತಿ ಆಧಾರ ಅಂತ ಹೇಳಿಬಿಟ್ರೆ ಏನಾಗುತ್ತೆ?
ಜಡ ಪ್ರಕೃತಿಯೇ ಬೇರೆ, ಪ್ರಪಂಚವೇ ಬೇರೆ ಅಂತ ಆಗುತ್ತೆ. ಅದಲ್ಲ, ಜಡ ಪ್ರಕೃತಿಯ ಪರಿಣಾಮವೇ ಜಗತ್ತು. ಅದಕ್ಕೆ ಅದನ್ನು ಬಿಡಿಸಿ ಇಲ್ಲಿ ಹೇಳ್ತಾ ಇರೋದು. ಅಚಿತ್ ಪ್ರಕೃತಿ ಸತ್ವಾದಿ ತ್ರಿಗುಣಾತ್ಮಿಕ. ಅಚಿತ್ ಪ್ರಕೃತಿಯು ಸತ್ವಾದಿ ತ್ರಿಗುಣಾತ್ಮಕವಾಗಿರ್ತಕ್ಕಂಥ ಅಚಿತ್ ಪ್ರಕೃತಿಯು ಆ ಮರಕ್ಕೆ ಮೃದ್ವತ್ ಪರಿಣಾಮಿತೆಯ ಮೂಲಂ. ಪರಿಣಾಮಿ, ಅದರ ಪರಿಣಾಮವೇ ಈ ಪ್ರಪಂಚ. ಪರಿಣಾಮಿತ್ವೇನ ಇದು ಮೂಲ. ತ್ರಿಮೂಲೋ ಹಿ ಜಗದ್ವೃಕ್ಷ ಜಡಪ್ರಕೃತಿ ತ್ರಿಗುಣಾತ್ಮಕತ್ವ. ಈ ಜಗದ್ವೃಕ್ಷಕ್ಕೆ 3 ಮೂಲಗಳು, 3 ಬೇರುಗಳು ಜಗದ್ವೃಕ್ಷಕ್ಕೆ. ಒಂದು ಪ್ರಕೃತಿ, ಮತ್ತೊಂದು ಚಿತ್ಪ್ರಕೃತಿಯ ಅಭಿಮಾನಿಯಾಗಿರತಕ್ಕಂತಹ ಲಕ್ಷ್ಮೀದೇವಿ. ಜಗದ್ವೃಕ್ಷಕ್ಕೆ ಎಲ್ಲ ವೃಕ್ಷಗಳಿಗೆ 3 ಬೇರು ಇರ್ತವೆ. ಹಾಗೆ ಇದಕ್ಕೂ ಕೂಡ 3 ಬೇರುಗಳು. ಜಡ ಪ್ರಕೃತಿ ತ್ರಿಗುಣಾತ್ಮಕವಾಗಿದೆ, ಆದ್ದರಿಂದ ಅಲ್ಲಿಯೂ 3 ಬೇರುಗಳು, 3 ಗುಣಗಳಿಂದ 3 ಬೇರುಗಳಾಗಿ ಅದು ಪರಿಣಮಿಸ್ತದೆ. ಚಿತ್ ಪ್ರಕೃತಿ ಅವುಗಳಿಗೆ ಅಭಿಮಾನಿಯಾಗಿರ್ತಕ್ಕಂತಹ ಲಕ್ಷ್ಮೀದೇವಿ, ಅವಳು ಕೂಡ 3 ಬೇರುಗಳ ಹಾಗೆ ತಿಳ್ಕೊಳ್ಬೇಕು ಅಂತ ಅದನ್ನು ಹಿಂದೆ ಹೇಳಿದ್ದಾರೆ, ಶ್ರೀ ಭೂದುರ್ಗಾ ಅಂತ. ಹೀಗೆ ಈ ಚಿತ್ ಪ್ರಕೃತಿ ಹಾಗೂ ಅಚಿತ್ ಪ್ರಕೃತಿ ಈ ಜಗದ್ವೃಕ್ಷಕ್ಕೆ ಬೇರುಗಳಂತೆ ಇವೆ ಅಂತ ತಿಳ್ಕೊಳ್ಬೇಕು. ಅಧಶಬ್ದ ನೀಚವಾಚಿ ಊರ್ಧ್ವಮೂಲಂ ಅಧಶಾಖಂ. ಅಧ ಅಂದರೆ ನೀಚ ಅಂತ, ಕೆಳಗೆ ಅಂತ ಅರ್ಥ ಅಲ್ಲ. ನೀಚವಾಚಿ ಅಂದರೆ ಉತ್ತಮ ಅಲ್ಲದ್ದು ಅಂತ. ಊರ್ಧ್ವ ಶಬ್ದದ ವಿರುದ್ಧ ಪದಾರ್ಥಕ ಅಧ. ಊರ್ಧ್ವ ಅಂದರೆ ಉತ್ತಮ ಅಂತ, ಅಧ ಶಬ್ದಕ್ಕೆ ನೀಚ ಅಂತ ಅರ್ಥ. ವಿಷ್ಣುವಾದಿ ಪ್ರಾಗುಕ್ತ ತ್ರಿತಯಾಪೇಕ್ಷೆಯ ಅಧಃ ನೀಚಾ ಪಂಚಭೂತಸಹಿತಾ ಮಹದಹಂಕಾರ ಬುದ್ಧಯ ಅಷ್ಟೌ ಪದಾರ್ಥ ಸಾಭಿಮಾನಿನಃ ಶಾಖಾ ಇವ ಶಾಖಾ ಯಸ್ಯ ತಥಾ ತಂ ಅಧಶಾಖಂ ಎಂದರೆ ಅರ್ಥ ಬಿಡುತ್ತಾ ಇರೋದು. ಅಧಶಾಖಂ, ಅಧ ಅಂದರೆ ನೀಚಾ ಅಂತ ಅರ್ಥ. ನೀಚಾ ಶಾಖಾ, ಯಾವ ಶಾಖಗಳು? ಪಂಚಭೂತಸಹಿತಾ ಮಹದಹಂಕಾರ ಬುದ್ಧಯ ಅಷ್ಟೌ ಪದಾರ್ಥಾ ಸಾಭಿಮಾನಿನಃ ಶಾಖಾ ಇವ ಶಾಖಾ. ಮಹತ್ತತ್ವ, ಅಹಂಕಾರತತ್ವ, ಬುದ್ಧಿ, ಇದು 3. ಪಂಚಭೂತಗಳು 5, ಒಟ್ಟು 8. ಹೀಗೆ 8 ಪದಾರ್ಥಗಳು ಅವರ ಅಭಿಮಾನಿಗಳು, ಅಭಿಮಾನಿ ದೇವತೆಗಳು. ಇವುಗಳೇ ಶಾಖೆಯಂತೆ ಇರತಕ್ಕಂಥವರು. ಈ ಜಗದ್ದೆಂಬ ವೃಕ್ಷಕ್ಕೆ ಶಾಖೆಗಳು ಯಾವುವು ಅಂದರೆ ಈ 8. ಯಾವುದವುದು? ಪಂಚಮಹಾಭೂತಗಳು, ಮಹತ್ತತ್ವ, ಅಹಂಕಾರತತ್ವ, ಬುದ್ಧಿ. ಈ ಅಷ್ಟಪದಾರ್ಥಗಳು ಅವುಗಳ ಅಭಿಮಾನಿಗಳು. ಅವರು ಶಾಖೆಯಂತೆ ಇದ್ದಾರೆ, ಮರದ ಶಾಖೆಗಳಂತೆ. ಶಾಖಾ ಇವ, ಶಾಖೆಯಂತೆ ಇವರು ಶಾಖೆಗಳಾಗಿದ್ದಾರೆ. ಯಸ್ಯ, ಯಾವ ವೃಕ್ಷಕ್ಕೆ ಈ ಪಂಚಭೂತಗಳು, ಮಹತ್ತತ್ವ, ಅಹಂಕಾರತತ್ವ, ಬುದ್ಧಿ ಇವುಗಳ ಅಭಿಮಾನಿ ದೇವತೆಗಳು ಈ ಜಗದ್ವೃಕ್ಷಕ್ಕೆ ಶಾಖೆಗಳಂತೆ ಇದ್ದಾರೆ ಅಂತ ಇದರರ್ಥ. ಅಶ್ವತ್ಥಂ ಪ್ರಾಹುರವ್ಯಯಂ. ಇಂಥ ಅಶ್ವತ್ಥ ವೃಕ್ಷ ಅವ್ಯಯ. ಅವ್ಯಯ ಅಂದರೆ ನಾನು ನಿನ್ನೆ ಹೇಳಿದೆ, ಇದಕ್ಕೆ ನಾಶ ಇಲ್ಲ ಅಂತ. ಪ್ರಳಯ ಕಾಲದ ಜಗತ್ತು ನಾಶವಾದರೂ ಪೂರ್ತಿ ನಾಶ ಆಗೋದಿಲ್ಲ. ಪ್ರಳಯದ ಕಾಲದಲ್ಲಿ ಮರ ಬಿದ್ದು ಮರ ನಾಶವಾದರೂ ಕೂಡ ಈ ಜಗತ್ತೆಂಬ ವೃಕ್ಷ ಅದು ಪೂರ್ತಿ ನಾಶ ಆಗುವುದಿಲ್ಲ. ಅದು ಸೂಕ್ಷ್ಮವಾಗಿ ಇರುತ್ತದೆ. ಹಿಂದಿನ ಕಲ್ಪದಲ್ಲಿ ಹೇಗೆ ಇತ್ತೋ ಹಾಗೆ ಬೇರೆ ಬೇರೆ ಕಲ್ಪಗಳಲ್ಲಿಯೂ ಕೂಡ ಹಾಗೆ ಇರುತ್ತೆ. ಅಲ್ಲ, ನಾಶವಾಗ್ತಾರಂದರೆ ಅದು ಪ್ರವಾಹ ರೂಪದಿಂದ ಅದು ಅನಾದಿ ನಿತ್ಯ ಆಗಿದೆ. ಅದನ್ನೇ ಪ್ರಾಹುರವ್ಯಯಂ. ಜಗತ್ತಿಗೆ ಈ ಮರದ ಹೋಲಿಕೆ ಕೊಟ್ಟರೆ ಮರ ಬಿದ್ದು ಹೋಗ್ತದಲ್ಲ, ಹಾಗೆ ಜಗತ್ತು ಬಿದ್ದು ಹೋಗ್ತದ ಅಂತ ಪ್ರಶ್ನೆ ಬರ್ತದೆ. ಅದಕ್ಕೋಸ್ಕರವಾಗಿ ಅವ್ಯಯಂ ಅಂತ ಹೇಳಿತು. ಅವ್ಯಯಂ ಸರ್ವಥಾ ಅನುಚ್ಛಿದ್ಯಮಾನಂ ಅಂದರೆ ಪೂರ್ತಿಯಾಗಿ ಯಾವತ್ತೂ ನಾಶವನ್ನು ಹೊಂದದೇ ಇರುವಂಥದ್ದು. ಪೂರ್ವಕಲ್ಪೇ ಯಥಾಸ್ಥಿತಂ, ಹಿಂದಿನ ಕಲ್ಪದಲ್ಲಿ ಹೇಗೆ ಇತ್ತೋ ಧಾತಾ ಯಥಾ ಪೂರ್ವಮ ಕಲ್ಪಯತು. ಪ್ರತಿ ಸರ್ಗದಲ್ಲಿಯೂ ಬ್ರಹ್ಮ ಹಾಗೆಯೇ ಸೃಷ್ಟಿ ಮಾಡ್ತಾರೆ. ಪೂರ್ವಕಲ್ಪೆ ಯಥಾಸ್ಥಿತಂ, ಹಾಗೆಯೇ ಕಲ್ಪಾಂತರೇ ಅಪಿ
ಬೇರೆ ಕಲ್ಪಗಳಲ್ಲಿ ಕೂಡ ಅದು ಹಾಗೇ ಇರ್ತದೆ. ಪ್ರವಾಹತಃ ಅನಾದಿ ಅಂತ ಅರ್ಥ. ಅನಾದಿ ನಿತ್ಯಂ ಪ್ರವಾಹತಃ ಅನಾದಿ ನಿತ್ಯಂ ಇತಿ ಯಾವತ್ತು ಪ್ರವಾಹತಃ ಅನಾದಿ ನಿತ್ಯವಾಗಿದೆ ಅಂತ ಅರ್ಥ. ಹಾಗೆ ಪ್ರಾಹುರವ್ಯಯಂ ಪ್ರಾಜ್ಞರು ಹೇಳ್ತಾರೆ ಅಂತ ಅರ್ಥ. ಇನ್ನು ಲೋಕದಲ್ಲಿ ಮರಗಳಲ್ಲಿ ಎಲೆಗಳು ಚಿಗುರುತ್ತವೆ. ಎಲೆಗಳು ಚೆನ್ನಾಗಿ ಚಿಗುರಿದ ಮೇಲೆ ಫಲ ಉಂಟಾಗ್ತದೆ. ಹಾಗೆ ಇಲ್ಲಿ ಜಗತ್ತೆಂಬ ವೃಕ್ಷ ಅಂತ ಇಟ್ಕೊಂಡ್ರೆ ಇಲ್ಲಿ ಎಲೆಗಳು ಯಾವುವು, ಫಲ ಯಾವುದು, ಅದನ್ನು ಉತ್ತರಾರ್ಧ ಹೇಳ್ತಾ ಇರೋದು ಛಂದಾಂಸಿ ಯಸ್ಯ ಪರ್ಣಾನಿ. ಯಾವುದು ಎಲೆಗಳು ಅಂದರೆ ವೇದ ಸಮೂಹಗಳೇ ಎಲೆಗಳು. ಲೋಕೆ ಪರ್ಣೋತ್ಪತ್ತೋ ಏವ ಫಲೋದಯ ದರ್ಶನ. ಒಂದು ಮರದಲ್ಲಿ ಎಲೆಗಳು ಚಿಗುರುತ್ತಾ ಇದ್ರೇ ಚೆನ್ನಾಗಿ ಎಲೆಗಳು ಚಿಗುರಿದ ಮೇಲೆ ಹಣ್ಣುಗಳು ಉಂಟಾಗುವಂಥದ್ದು. ಹಾಗೆ ಇಲ್ಲಿ ಕೂಡ ಈ ವೇದವಾಕ್ಯಗಳೇ ಎಲೆಗಳು. ಈ ವೇದವಾಕ್ಯಗಳು ಚೆನ್ನಾಗಿ ಚಿಗುರಿದಾಗ ಮಾತ್ರ ಇಲ್ಲಿ ಏನು ಕಾಮ ಮತ್ತು ಮೋಕ್ಷ ರೂಪವಾದ ಫಲ, ಸ್ವರ್ಗಾದಿ ಕಾಮ್ಯ ಫಲ ಮತ್ತು ಮೋಕ್ಷ ಫಲ, ಇಂತಹ ಫಲಗಳು ಚೆನ್ನಾಗಿ ಬೆಳೀತವೆ. ಯಾವಾಗ ಎಲೆಗಳು ಬೆಳೆದು ನಿಂತಾಗ, ಎಲೆಗಳು ಚೆನ್ನಾಗಿ ಬೆಳೆದು ನಿಂತಾಗ ಹಣ್ಣು ಬಿಡುವಂತೆ ಜಗದ್ವೃಕ್ಷಕ್ಕೆ ಎರಡು ಫಲಗಳಿವೆ. ಒಂದು ಸ್ವರ್ಗಾದಿ ಕಾಮ್ಯ ಫಲ, ಮತ್ತೊಂದು ಮೋಕ್ಷ ಫಲ. ಆದ್ದರಿಂದ ಈ ಒಂದು ಜಗತ್ತೆಂಬ ವೃಕ್ಷ ಫಲ ಕೊಡಬೇಕಾದ್ರೆ ಏನು ಆಗಬೇಕಂದ್ರೆ ಎಲೆಗಳು ಚೆನ್ನಾಗಿ ಚಿಗುರಬೇಕು. ಅರ್ಥಾತ್ ವೇದವನ್ನು ಚೆನ್ನಾಗಿ ತಿಳಿಬೇಕು, ಜಗದ್ವೃಕ್ಷವನ್ನು ಚೆನ್ನಾಗಿ ತಿಳಿಬೇಕು. ಈ ವೇದಗಳೇ ಈ ಜಗದ್ವೃಕ್ಷದ ಎಲೆಗಳು. ಆದ್ದರಿಂದ ವೇದಗಳೇ ಈ ಜಗದ್ವೃಕ್ಷದ ಎಲೆಗಳಾದ್ದರಿಂದ ಅವುಗಳನ್ನು ನಾವು ಚೆನ್ನಾಗಿ ತಿಳಿಬೇಕು. ಆಗ ಈ ಪುರುಷಾರ್ಥಗಳು, ಎರಡು ಫಲಗಳು ಯಾವ್ದ್ಯಾವುದು ಅಂದರೆ ಮೋಕ್ಷ ಎಂಬ ಪುರುಷಾರ್ಥ, ಅದಕ್ಕೆ ಸಾಧನವಾಗಿರತಕ್ಕಂತಹ ಜ್ಞಾನ. ಇನ್ನು ಸ್ವರ್ಗಾದಿ ಫಲಕ್ಕೆ ಕಾರಣವಾಗಿರ್ತಕ್ಕಂತಹ ಕಾಮ್ಯಕರ್ಮ, ಇವೆರಡೂ ಮುಖ್ಯ ಫಲ. ಮೋಕ್ಷ ಅನ್ನೋದು ಶ್ರೇಷ್ಠ ಫಲ. ಈ ಫಲಗಳು ದೊರೆಯಬೇಕಾದರೆ ಚೆನ್ನಾಗಿ ಚಿಗುರಬೇಕು, ಎಲೆಗಳು ಚೆನ್ನಾಗಿ ಚಿಗುರಬೇಕು. ಎಲೆಗಳು ಚೆನ್ನಾಗಿ ಚಿಗುರಬೇಕಾದ್ರೆ ರೆಂಬೆ ಕೊಂಬೆಗಳು ಚೆನ್ನಾಗಿರಬೇಕು. ರೆಂಬೆ ಕೊಂಬೆಗಳು ಯಾವುವು? ಪಂಚಮಹಾಭೂತಗಳು. ರೆಂಬೆ ಕೊಂಬೆಗಳು ಚೆನ್ನಾಗಿ ಬೆಳೆದರೆ ಮತ್ತು ಎಲೆಗಳು ಚೆನ್ನಾಗಿ ಚಿಗುರುತ್ತವೆ, ಮತ್ತು ಹಣ್ಣು ಬಿಡ್ತದೆ. ಹಾಗೆಯೇ ರೆಂಬೆ ಕೊಂಬೆಗಳು ಅಂತ ಹೇಳಿದ್ದು ಯಾವುದು? ಈ ಪಂಚಮಹಾಭೂತಗಳು. ಪಂಚಮಹಾಭೂತಗಳು ಮಹತ್ತತ್ವ, ಅಹಂಕಾರ ತತ್ವ, ಬುದ್ಧಿ, ಇವುಗಳು. ಹೀಗೆ ಇವೆಲ್ಲ ಅವ್ಯಕ್ತ ತತ್ವದಲ್ಲಿ ಇವೆ. ತಮ್ಮ ಏನು ಕಾರ್ಯ ಆಗಬೇಕಾದರೆ ಈ ರೆಂಬೆ ಕೊಂಬೆಗಳು ಬೆಳಿಬೇಕಾದರೆ ಆ ಪರಮಾತ್ಮ ಏನು ಮೂಲ ಆಧಾರನಾಗಿದ್ದಾನೆ, ಆ ಪರಮಾತ್ಮನಲ್ಲಿ ಭಕ್ತಿ ತೋರಿಸಬೇಕು, ಅವನ ಆರಾಧನೆ ಮಾಡಬೇಕು. ಆಗ ರೆಂಬೆ ಕೊಂಬೆಗಳು ಬೆಳೀತವೆ. ಆಗ ರೆಂಬೆ ಕೊಂಬೆಗಳು ಬೆಳೆದಾಗ ಎಲೆಗಳು ಚಿಗುರುತ್ತವೆ. ಎಲೆಗಳು ಚಿಗುರಿದಾಗ ಹಣ್ಣು ತಾನೇ ಬರ್ತದೆ. ಹೀಗೆ ಈ ಎಲ್ಲ ತತ್ವಗಳು, ಜಗದ್ವೃಕ್ಷದಲ್ಲಿ ಈ ಎಲ್ಲ ತತ್ವಗಳು, ಅಷ್ಟತತ್ವಗಳು ಅಂತ ಹೇಳಿದ್ರಲ್ಲ, ಪಂಚವಿಂಶ ತತ್ವಾತ್ಮಕವಾಗಿರತಕ್ಕಂತಹ ಜಗತ್ತೆಂಬ ವೃಕ್ಷ ಬೆಳಿಬೇಕಾದರೆ ಈ 8 ತತ್ವಗಳೆಂಬ ಏನು ರೆಂಬೆ ಕೊಂಬೆಗಳು ಚೆನ್ನಾಗಿ ಬೆಳಿಬೇಕು. ಆಗ ಎಲೆಗಳು ಚೆನ್ನಾಗಿ ಚಿಗುರುತ್ತವೆ. ಹೀಗೆ ವ್ಯಕ್ತವಾಗಿರ್ತಕ್ಕಂತಹ ಈ ಜಗತ್ತಿನಲ್ಲಿ ಪರಮಾತ್ಮ ನಿಯಾಮಕನಾಗಿ, ವ್ಯಾಪ್ತನಾಗಿ, ನಿಯಾಮಕನಾಗಿ ಇರುತ್ತಾನೆ. ಇಂತಹ ಪರಮಾತ್ಮನನ್ನು ನಾವು ತಿಳ್ಕೊಳ್ಬೇಕು. ಮತ್ತು
ಇತರ ದೇವತೆಗಳು ಅವರ ತಾರತಮ್ಯ ತಿಳ್ಕೊಳ್ಬೇಕು. ಅದನ್ನೆಲ್ಲ ಸರಿಯಾಗಿ ನಾವು ತಿಳ್ಕೊಳ್ಬೇಕಾದ್ರೆ ವೇದಾಧ್ಯಯನ ಮಾಡಬೇಕು. ಆದ್ದರಿಂದ ವೇದವನ್ನು ಇಲ್ಲಿ ಛಂದಾಂಸ್ಯಸ್ಯ ಪರ್ಣಾನಿ, ವೇದಗಳನ್ನು ಇಲ್ಲಿ ಎಲೆ ಅಂತ ಹೇಳಿದ್ದು ಅದಕ್ಕೋಸ್ಕರವಾಗಿ. ಛಂದಾಂಸ್ಯಸ್ಯ ಪರ್ಣಾನಿ, ಇದನ್ನು ಯಾವನು ತಿಳಿತಾನೋ, ಈ ವಿಚಾರವನ್ನು ಯಾರು ಸರಿಯಾಗಿ ತಿಳ್ಕೊಳ್ತಾನೋ, ಈ ಜಗದ್ವೃಕ್ಷವನ್ನು ಯಾರು ಸರಿಯಾಗಿ ತಿಳ್ಕೊಳ್ತಾನೋ ಅವನೇ ವೇದವೇತ್ತ. ಏತೇನ ಜಗದ್ವೃಕ್ಷ ಲೋಕೆ ಪರ್ಣೋತ್ಪತ್ತೌಯೇವ ಫಲೋದಯ ದರ್ಶನಾತ್, ಲೋಕದಲ್ಲಿ ಮರಗಳಲ್ಲಿ ಎಲೆಗಳು ಚಿಗುರಿದಾಗಲೇ ಹಣ್ಣು ಬಿಡೋದು ಕಂಡಿರುವುದರಿಂದ ಛಂದಸಾಂ ಕಾಮ್ಯ ಮೋಕ್ಷ ರೂಪ ಫಲ ಹೇತುತ್ವಾತ್, ವೇದಗಳು ಅವುಗಳು ಕಾಮ ಮೋಕ್ಷ ರೂಪ ಫಲ ಹೇತುತ್ವಾತ್, ಒಂದು ಕಾಮ್ಯ ಫಲ, ಒಂದು ಮೋಕ್ಷ, ಸ್ವರ್ಗಾದಿ ಕಾಮ್ಯ ಫಲ ಮತ್ತು ಮೋಕ್ಷ ಫಲ, ಇವುಗಳಿಗೆ ವೇದಗಳು ಕಾರಣವಾದ್ದರಿಂದ ಯಸ್ಯ ಯಾವ ಜಗದ್ವೃಕ್ಷಕ್ಕೆ ಛಂದಾಂಸಿ ವೇದವಾಕ್ಯ ಜಾತಗಳೇನಿವೆ ಅಭಿಮಾನಿ ಸಹಿತಾನಿ ಪರ್ಣಾನೀವ, ಅಭಿಮಾನಿ ಸಹಿತಾನಿ ಅವುಗಳ ಅಭಿಮಾನಿ ದೇವತೆಗಳು, ವೇದವಾಕ್ಯ ಸಮೂಹಗಳು ಮತ್ತು ವೇದಾಭಿಮಾನಿ ದೇವತೆಗಳು ಅವುಗಳಿಂದ ಕೂಡಿರತಕ್ಕಂಥವುಗಳು, ಅವುಗಳು ಏನು ಎಲೆಗಳು, ಜಗದ್ವೃಕ್ಷಕ್ಕೆ ಚೆನ್ನಾಗಿ ಬೆಳೆದು ನಿಂತ ಎಲೆಗಳು. ಇದರಿಂದ ಜಗದ್ವೃಕ್ಷಕ್ಕೆ ಒಂದು ಕಾಮ ಮತ್ತು ಮೋಕ್ಷ ಅಂತ ಎರಡು ಫಲಗಳನ್ನು ಹೇಳಿದಾಗಾಯಿತು. ಏತೇನ ಜಗದ್ವೃಕ್ಷ ಕಾಮ ಮೋಕ್ಷ ರೂಪ ದ್ವಿಫಲ ಇತ್ಯುಕ್ತಂ ಭವತಿ, ಎರಡು ರೀತಿ ಫಲಗಳನ್ನು ಹೇಳಿದಾಗಾಯಿತು. ಯಸ್ತಂ ಯಾವನು ತಂ ಜಗದ್ವೃಕ್ಷಂ ಅಂತಹ ಜಗದ್ವೃಕ್ಷವನ್ನು ವೇದ ತಿಳಿಯುತ್ತಾರೋ ಸಹ ಅವನು ವೇದವಿತ್, ವೇದಾರ್ಥ ತತ್ವವನ್ನು ಚೆನ್ನಾಗಿ ತಿಳಿದವ ಅಂತ ಇಷ್ಟು ಈ ಶ್ಲೋಕದ ಅರ್ಥ. ಮುಂದಿನ ಶ್ಲೋಕದಲ್ಲಿ ಈ ಜಗದ್ವೃಕ್ಷದ ಈ ನುಡಿದ ವಿಚಾರಗಳನ್ನು ನಿರೂಪಿಸ್ತಾನೆ. ಆ ವಿಚಾರವನ್ನು ನಾವು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಈ ಪಾಠವನ್ನು ಸಮಾಪ್ತಿಗೊಳಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.